ನಿಮ್ಮ ತೋಟದಲ್ಲಿ ಎಲೆಚುಕ್ಕಿ ರೋಗ ಮತ್ತು ಬೇರೆ ಇತರ ರೋಗಗಳು ಯಾವ ಪ್ರಮಾಣದಲ್ಲಿ ಇತ್ತು ಅನ್ನೋದನ್ನ ಸೂಕ್ಷ್ಮವಾಗಿ ಹೇಳಿದ್ರೆ. ಎಲೆಚುಕ್ಕೆ ರೋಗ ಇತ್ತು. ಎಲೆಚುಕ್ಕೆ ರೋಗದ್ದು ಮದ್ದು ಕಟ್ಟಿದ್ರಿ. ಅದು ಎಲೆಗೆ ಪ್ರಾರಂಭ ಆಗುವಾಗ ಆ ಎಲೆಯನ್ನು ತೆಗೆದು ಕಟ್ ಮಾಡಿ ಮತ್ತೆ ಎಲೆಗೆ ಇದು ಮದ್ದು ಬಿಡಿ ಅಂತೇಳಿ ನೀವು ಹೇಳಿದ್ರಿ. ಆ ಪ್ರಕಾರವಾಗಿ ನಾನು ಮಾಡಿದ್ದೇನೆ. ಏನು ಇಷ್ಟವರೆಗೆ ಏನು ಸಮಸ್ಯೆ ಬರಲಿಲ್ಲ. ಇದಕ್ಕೆಲ್ಲ ನಾವು ಒಟ್ಟಿಗೆ ಆಂಟಿಸೆಕ್ಟ್ ಮೆಡಿಸಿನ್ ಕೊಟ್ಟಿದ್ದೇನೆ. ಕೊಟ್ಟ ನಂತರ ಈಗ ತೋಟದ ಲಕ್ಷಣಗಳು ಹೇಗೆ ಉಂಟು ಅಂತೇಳಿ? ತೊಂದರೆ ಇಲ್ಲ. ಈಗ ಈ ವರ್ಷ ಎಲ್ಲರ ಮನೆಯಲ್ಲಿ ನನ್ನದು ಕೊಳೆ ರೋಗದಲ್ಲಿ ಅಡಿಕೆ ಹೋಗಿದೆ. ಎಲ್ಲರ ಬಾಯಲ್ಲಿ ಬರ್ತಿತ್ತು. ಬೇರೆಯಿಂದ ಈ ವರ್ಷ ನನಗೆ ಕೊಳೆ ರೋಗ ಅಷ್ಟು ಬರಲಿಲ್ಲ. ಕೊಳೆ ರೋಗ ಬರಲೇ ಇಲ್ಲ. ಅದು ನನಗೆ ಫಸಲು ಆಗಿ ಹೋದಾಗಿ ವರ್ಷ ಫಸಲು ಉಂಟು. ಅಂದ್ರೆ ನೀವು ಮದ್ದನ್ನು ಸಿಂಪಡಣೆ ಮಾಡುವಾಗ ಎಲೆಚುಕ್ಕಿ ರೋಗ ಮತ್ತು ಕೆಲವು ರೋಗಗಳಿದ್ದಂತ ಸೋಗೆಗಳನ್ನ ಕತ್ತರಿಸಿ ತೆಗೆದು ಬಿಟ್ಟು ನಾನು ಕೊಟ್ಟಂತ ಮೆಡಿಸಿನ್ ಸಿಂಪಡಣೆ ಮಾಡಿದ್ರಿ. ಹೌದಲ್ವಾ? ಈ ಕಾರಣಕ್ಕೆ ನಿಮಗೆ ಒಳ್ಳೆ ಫಲಿತಾಂಶ ಸಿಕ್ಕಿದೆ ಅಂತ ಹೇಳುವಂಥದ್ದು. ಆತ್ಮೀಯ ಇವರು ಹೇಳುವಾಗೇನೆ ಸಾಮಾನ್ಯವಾಗಿ ನಾನು ಈ ಎಲೆಚುಕ್ಕಿ ರೋಗ ಇರ್ಬೋದು, ಹಳದಿ ರೋಗ, ಮೈಟ್ಸ್, ಸ್ಪಿಂಡಲ್ ಬಗ್ ಇರ್ಬೋದು, ರಿಂಗ್ ಸ್ಪಾಟು, ಹಳದಿ ರೋಗ, ಈ ತರದ ಎಲ್ಲ ರೋಗಗಳಿಗೆ ಸಂಬಂಧಪಟ್ಟ ಹಾಗೆ ನಾನು ಹಿಂದಿನ ವಿಡಿಯೋಗಳಲ್ಲಿ ಅದಕ್ಕೆ ಏನು ಮೆಡಿಸಿನ್ಸು ಅಥವಾ ಏನು ಅದಕ್ಕೆ ಕೀಟನಾಶಕನ ಅಥವಾ ಫಂಗಿಸೈಡ್ಸ್ ಏನು ಅಪ್ಲೈ ಮಾಡಬೇಕನ್ನೋದನ್ನ ನಾನು ಹಿಂದಿನ ವಿಡಿಯೋಗಳಲ್ಲಿ ಹೇಳ್ತಾ ಬಂದಿದ್ದೇನೆ. ಹಾಗಾಗಿ ನೀವು ನನ್ನ ಹಿಂದಿನ ವಿಡಿಯೋಗಳನ್ನೆಲ್ಲ ಫಾಲೋ ಮಾಡಿದ್ರೆ ನಿಮಗೆ ಕಂಪ್ಲೀಟ್ ಮಾಹಿತಿಗಳು ಸಿಗಬಹುದು ಅಂತ. ಎಲೆಚುಕ್ಕಿ ರೋಗ ಕೊಲೆಟೋಟ್ರೈಕಮ್ ಸ್ಪೀಸಿಸ್ ಮತ್ತೆ ಫಿಲಪ್ಟಿಕೋ ಅರೇಕಾ ಅನ್ನುವಂತಹ ಶಿಲೀಂಧ್ರಗಳಿಂದ ಈ ರೋಗ ಕಂಡು ಬರುವಂಥದ್ದು.